ಫೋನ್ ಹಾಕಿತ್ತಂತ ಯಾಕ ನಾವು ನ್ಯೂಸ್ ಅಕ್ಕ ನಾವ್ ಯಾಕೆ ಬರಂಗಿಲ್ಲ ಹೇಳ್ರಿ? ಅಲ್ಲ ಒಳಗಡೆ ಯಾಕೆ ಬರಂಗಿಲ್ಲ ನಾವು? ವೈಯಕ್ತಿಕ ಕಾರಣಕ್ಕೆ ಹಾಲು ಹಾಕಿಸಿಕೊಳ್ಳದೆ ಡೈರಿ ಆಡಳಿತ ಮಂಡಳಿಯ ಕಿರಿ. ವರದಿ ಮಾಡಲು ಹೋಗಿದ್ದ ಪತ್ರಕರ್ತನ ಮೊಬೈಲ್ ಕಸಿದುಕೊಂಡು ಧಮ್ಕಿ. ಹೈನುಗಾರಿಕೆ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. 1 ಲೀಟರ್ ಹಾಲು ಉತ್ಪಾದನೆ ಮಾಡಬೇಕು ಅಂದ್ರೆ ರೈತರು ಅಷ್ಟೇ ಪರಿಶ್ರಮ ಹಾಕಿರ್ತಾರೆ. ಆದ್ರೆ ವೈಯಕ್ತಿಕ ದ್ವೇಷದಿಂದ ಡೈರಿಯ ಆಡಳಿತ ಮಂಡಳಿಯವರು ಹಾಲು ಉತ್ಪಾದಕರು ತಂದಿದ್ದ 106 ಲೀಟರ್ ಹಾಲನ್ನ ಹಾಕಿಸಿಕೊಳ್ಳದೆ ಕಿರಿಕ್ ಮಾಡಿರುವ ಘಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ಕಂಪನಹಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ. ಹೌದು, ಕಂಪನಹಳ್ಳಿಯ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಹಾಲು ಉತ್ಪಾದಕರು ಹಾಗೂ ಆಡಳಿತ ಮಂಡಳಿಯ ನಡುವೆ ಗೊಂದಲ ಸೃಷ್ಟಿಯಾಗಿದೆ. ಮಾಹಿತಿಯ ಪ್ರಕಾರ ಆಗಸ್ಟ್ 23ರಂದು 3 ಹಾಲು ಉತ್ಪಾದಕರು ಪ್ರತಿನಿತ್ಯದಂತೆ ಸುಮಾರು 100ಕ್ಕೂ ಹೆಚ್ಚು ಲೀಟರ್ ಹಾಲನ್ನ ತೆಗೆದುಕೊಂಡು ಡೈರಿಗೆ ಹಾಕುವುದಕ್ಕೆ ಬಂದಿದ್ರು. ಆದರೆ ಡೈರಿಯ ಆಡಳಿತ ಮಂಡಳಿಯವರು ಈ 3 ಹಾಲು ಉತ್ಪಾದಕರ ಹಾಲನ್ನ ಸ್ವೀಕರಿಸದೆ ನಿರಾಕರಿಸಿದ್ದಾರಂತೆ. ಕಾರಣ ಕೇಳಿದ್ರೆ ನೋಟಿಸ್ ಬೋರ್ಡ್ನಲ್ಲಿ ಹಾಕಿದ್ದೀವಿ, ನೋಡಿಕೊಳ್ಳಿ ಅಂತ ಹೇಳಿದ್ದಾರಂತೆ. ಅದೇ ಸರ್, ಈಗ ಹಾಲು ಹಾಕಲ್ಲ ಅನ್ನೋ ಹೊತ್ತಿಗೆ ನಮಗೆ ಪೊಲೀಸವ್ರ ಮಧ್ಯಸ್ಥಿಕೆಯಲ್ಲಿ ಹಾಲು ಹಾಕ್ಸಿರು. AR ಮತ್ತು DR ಅವರು ರಿಕ್ವೆಸ್ಟ್ ಮಾಡಿದ್ರು ಸಹಿತ ಅವ್ರಿಗೂ ಸಹಿತ ಬಾಡಿಯವರು ರೆಸ್ಪಾನ್ಸ್ ಮಾಡಲಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದರೆ ಮಾತ್ರ ಹಾಕಿಸ್ಕೊಂತೀವಿ ಅಂತ ಹೇಳಿದರು ನಮ್ಮ ಕಾರ್ಯದರ್ಶಿ ಅವರು. ಆಮೇಲೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಮಾಡ್ತೀವಿ ಅಂತ ಹೇಳಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವ್ರು ಹೇಳಿದ ಮೇಲೆ ಇವರು ಸುಮಾರು ಒಂದು 45ರಿಂದ 50 ಜನ ಆಗ್ತಾರೆ ಸರ್. ಹಾಲು ವೈಯಕ್ತಿಕ ಕಾರಣಗಳನ್ನು ಇಲ್ಲಿ ಹುಡ್ತಾ ಇದ್ದಾರೆ ಸರ್. ಸಹಕಾರ ಡೈರಿ, ಬಟ್ ಅವರು ವೈಯಕ್ತಿಕ ದುರುದ್ದೇಶ ಇಟ್ಕೊಂಡು ನಮ್ಮ 3 ಜನದ ಮೇಲೆ ಮಾತ್ರ. ಇನ್ನು ಇದು ಮಹಿಳಾ ಸಂಘವಾಗಿದ್ದು ಹಲವು ಕಾರಣಗಳಿಂದ ಆಡಳಿತ ಮಂಡಳಿ ಮತ್ತು ಈ 3 ಹಾಲು ಉತ್ಪಾದಕರ ನಡುವೆ ಗೊಂದಲ ಸೃಷ್ಟಿಯಾಗಿತ್ತಂತೆ. ಸರ್ಕಾರದಿಂದ ನೀಡುವ ಪ್ರೋತ್ಸಾಹಧನದ ವಿಚಾರದಲ್ಲಿಯೂ ತಮಗೆ ಅನ್ಯಾಯವಾಗ್ತಿದೆ ಅಂತ ಈ 3 ರೈತರು ಆರೋಪಿಸಿದ್ರಂತೆ. ರೈತರು ಪ್ರತಿ ತಿಂಗಳು 1000 ಲೀಟರ್ ಹಾಲು ಹಾಕಿದ್ರೆ ಸಬ್ಸಿಡಿ ರಿಜಿಸ್ಟರ್ನಲ್ಲಿ ಮಾತ್ರ 800 ಲೀಟರ್ ದಾಖಲಾಗ್ತಿತ್ತಂತೆ. ಇದನ್ನ ಪ್ರಶ್ನಿಸಿದ್ದಕ್ಕೆ ಆಡಳಿತ ಮಂಡಳಿಯವರಿಗೆ ಈ ಹಾಲು ಉತ್ಪಾದಕರ ಮೇಲೆ ಸಿಟ್ಟು ಶುರುವಾಗಿತ್ತಂತೆ. ಇದೇ ಕಾರಣಕ್ಕೆ ತಮ್ಮ ಹಾಲನ್ನ ತೆಗೆದುಕೊಳ್ಳದೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ. ಸರ್, ನಮ್ಮ ಹೆಸರು ಶಿವಪ್ರಸನ್ನ ಅಂತೇಳಿ. ಕಂಪ್ನಹಳ್ಳಿ. ಇದೇ ಊರು. ಎಷ್ಟು ವರ್ಷದಿಂದ ಹಾಲು ಆಗ್ತದೆ? ನಾವು 1 ವರ್ಷದಿಂದ ಹಾಕ್ತಿದ್ದೀವಿ ಸರ್. 1-1.5 ವರ್ಷದಿಂದ ಹಾಕ್ತಿದ್ದೀವಿ. ಡೈಲಿ ಎಷ್ಟು ಲೀಟರ್ ಆಗ್ತದೆ? ಡೈಲಿ ಒಂದು ಟೈಮ್ 25-30 ಲೀಟ್ರ್ ಹಾಲು ಆಗ್ತದೆ ಸರ್. ಅಂದರೆ ಇದು ಮೊನ್ನೆ ಹಾಲು ಹಾಕಿಸ್ಕೊಂಡಿಲ್ಲ ಅನ್ನೋದು ಆರೋಪ ಆಯಿತು. ಹೌದೌದು. ಅದೇ ಥರ ಸ್ಟೋರಿ ಸರ್. ಅದು ಏಕಾಏಕಿ ನಾವು ಮಾಮೂಲಿ ಹೆಂಗೆ ಹಾಲು ತಗೊಂಬರ್ತೀವಿ ಹಂಗೆ ತಗೊಂಬರ್ತಾ ಇದ್ದು. ಏಕಾಏಕಿ ನಿಮ್ದು ಹಾಲು ಹಾಕ್ಸೋಣಲ್ಲ ಅಂತಂದರು. ಕಾರಣ ಕೇಳೋತ್ತಿಗೆ ನೋಟಿಸ್ ಬೋರ್ಡ್ಗೆ ಹಾಕಿದ್ದೀವಿ, ನೀವು ಓದ್ ಕೇಳ್ರಿ ಅಂತಂದರು. ನೋಟಿಸ್ ಬೋರ್ಡ್ಗೆ ಹಾಕಿದಾರ? ಬಟ್ ಅವತ್ತು ಹಾಕಿದ್ರು. ಅದೇ ನಮ್ಮಲ್ಲಿ ಕೆಲವೊಂದು ಆರೋಪ ಮಾಡಿದ್ದಾರೆ. ಅದಕ್ಕೆ ಯಾವುದೇ ರೀತಿ ಪುರಾವೆ ಇಲ್ಲ ಅವ್ರ ಹತ್ರ. ಸುಳ್ಳು ಆರೋಪ ಮಾಡಿ ನಮಗೆ ಈ ರೀತಿ ಏಕಾಏಕಿ ಹಾಲು ಹಾಕಬೇಡ್ರಿ ಅಂದರು. ನಾವು ಅದಕ್ಕೆ ಇಲ್ಲಿ ಹತ್ರದ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಟ್ಟು ಅವ್ರು ಬಂದು ಕೇಳೋ ಹೊತ್ತಿಗೆ ಅದೇ ನಾವು ಬಾಡಿ ರೆಗ್ಯುಲೇಷನ್ ಮಾಡಿದ್ದೀವಿ, ಇಂಥವ್ರ ಮೇಲೆ ಇಂಥವ್ರು ಹಾಲು ಹಾಕಂಗಿಲ್ಲ ಅಂಥೇಳಿ ಅವ್ರಿಗೂ ರೀಸನ್ ಕೊಟ್ಟರು. ಅದಕ್ಕೆ ಅವ್ರು ಏನೇ ನಿಮ್ಮ ಮೇಲೆ ಅಪಾದನೆ ಮಾಡಿ ಅದಕ್ಕೆ ಕೇಸ್ ಮಾಡಿ ನೀವು ಮುಂದಕ್ಕೆ ಮೇಲಕ್ಕೆ ನಿಮ್ಮ ಅಧಿಕಾರಿ ಗಮನಕ್ಕೆ ತಗೊಂಬರ್ರಿ, ಏಕಾಏಕಿ ಹಾಲು ನಿಲ್ಲಿಸ್ಬೇಡ್ರಿ ರೈತರದ್ದು, ನೀವು ಹಾಲು ಹಾಕ್ಸಬೇಕು ಅಂತೇಳಿ ಅವರು ಹೇಳಿದ್ರು. ಬಟ್ ಅವ್ರ ಮಾತಕ್ಕೂ ಇವರು ಬೆಲೆ ಕೊಡಲಿಲ್ಲ. ಏನು ರೀಸನ್? ಇದು ನಿಮ್ಮ ಹಾಲು ಕ್ವಾಲಿಟಿ ಕರೆಕ್ಟ್ ಆಗಿದೆಯಾ? ಎಲ್ಲ ಕರೆಕ್ಟ್ ಇದೆ ಸರ್. ಮತ್ತೆ ಯಾಕೆ ಹಾಕಿಸ್ಕೊಳ್ಳಲ್ಲ? ಅದು ಅವ್ರನ್ನೇ ಕೇಳ್ಬೇಕು ಸರ್ ನೀವು. ಈಗ ನಿಮ್ಮ ಥರ ಎಷ್ಟು ಜನ ಇದ್ದಾರೆ ಸರ್? ನಮ್ಮ ಒಟ್ಟು 3 ಜನಕ್ಕೆ ಅವತ್ತು ಹಾಲು ಹಾಕ್ಸಬೇಡ್ರಿ ಅಂತ ಹೇಳಿದ್ದು. 3 ಜನ ಎಷ್ಟು ಲೀಟ್ರ್ ಆಗುತ್ತೆ? 3 ಜನ ಒಂದು 120 ಲೀಟ್ರ್ ಹಾಲು ಆಗುತ್ತೆ ಸರ್. ಅಂದರೆ ನಾನು ಕೇಳೋದು ಡೈಲಿ ಹಾಲು ಹಾಕ್ತಾ ಇದ್ರಿ? ಹೌದು. ಅವತ್ತಿಂದ ಏನಕ್ಕೆ? ಅಂದರೆ ಮುಂಚೆ ಏನಾದರೂ ಇನ್ಫಾರ್ಮ್ ಮಾಡಿದ್ರೆ? ಇಲ್ಲ ಸರ್, ಮಾಡಿ ನಮಗೆ ಇನ್ಫಾರ್ಮ್ ಮಾಡಿಲ್ಲ. ನೀವು ಹಾಲು ತರಬೇಡ್ರಿ ನೋಟಿಸು ಕೊಟ್ಟಿಲ್ಲ, ಇನ್ಫಾರ್ಮ್ ಮಾಡಿಲ್ಲ. ಈಗ ನಿಮಗೆ ಸಂಬಂಧಪಟ್ಟಂಗೆ ಇದೊಂದೇ ಡೈರಿ ಇರೋದು? ಹೌದು ಸರ್, ಇದೊಂದು ಹಾಲು ಹಾಕ್ಬೇಕು. ಇಲ್ಲೇ ಹಾಕ್ಬೇಕು, ಇಲ್ಲಿ ಬಿಟ್ಟರೆ ನಿಲ್ಲೂ ಹಾಕಂಗಿಲ್ಲ ಸರ್ ನಾವು. ಇನ್ನು ಎಷ್ಟು ಕೇಳಿಕೊಂಡರೂ ಹಾಲನ್ನ ಹಾಕಿಸಿಕೊಳ್ಳಲು ನಿರಾಕರಿಸಿದಾಗ ಈ ರೈತರು ಮೇಲಧಿಕಾರಿಗಳಿಗೆ ಕರೆ ಮಾಡಿ ಹೇಳಿದ್ದಾರೆ. ಆದರೆ ಅವರು ಹೇಳಿದ್ರೂ ಕೂಡ ಆಡಳಿತ ಮಂಡಳಿಯವರು ಕೇಳಿಲ್ವಂತೆ. ಕೊನೆಗೆ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನ ತಿಳಿಸಿದ್ದಾರೆ.
ಹೀಗಾಗಿ ರಾತ್ರಿ 11 ಗಂಟೆ ಸುಮಾರಿಗೆ ಪೊಲೀಸರ ಹಾಗೂ ಅಧಿಕಾರಿಗಳ ಮಧ್ಯಸ್ಥಿಕೆಯಿಂದ ಹಾಲನ್ನ ಹಾಕಿಸಿಕೊಂಡಿದ್ದಾರಂತೆ. ಕಾರಣ ಮೇನ್ ಅದು ನೀವು ಅವ್ರನ್ನೇ ಕೇಳ್ಕೋಬೇಕು ಸರ್. ಅದು ಅವ್ರು ಕೇಳೋದಲ್ಲ ಸರ್, ನಿಮ್ಗೆ ಏನ್ ಹೇಳ್ತಾರೆ ಅವರು? ಈ ಕಾರಣಕ್ಕೆ ನೀವು ಹಾಲು ನೋಟಿಸ್ ಬೋರ್ಡಲ್ಲಿ ಹಾಕಿದ್ವಿ. ನೋಟಿಸ್ ಬೋರ್ಡಲ್ಲಿ ಹಾಕಿದ್ದು ಓದ್ ಕೇಳ್ರಿ ಅಂತ ಹೇಳ್ತಾರೆ ಅಷ್ಟೇ ಅವರು. ಏನು ಹಾಕಿದ್ದಾರೆ ನೋಟಿಸ್ ಬೋರ್ಡಲ್ಲಿ? ನಾವು ಅದನ್ನ ಅದೇ ಈಗ ನಮ್ಮ ವಿರುದ್ಧವಾಗಿ ಸಂಘದ ಆಡಳಿತ ಮಂಡಳಿ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಅಲ್ಲಿ ಇವ್ರು ಕೊಟ್ಟಿದ್ದಾರೆ ಉತ್ಪಾದಕರ ಮೇಲೆ. ಯಾರು ಆಡಳಿತ ಮಂಡಳಿ ಕೆಲವರು ನಿಮ್ಮ ಮೇಲೆ ಕೊಟ್ಟಿದ್ದಾರೆ? ಉತ್ಪಾದಕರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು. ನೀವೇನಾದ್ರು ಕಂಪ್ಲೇಂಟ್ ಕೊಟ್ಟಿದ್ರೆ? ಇಲ್ಲ, ನಾವು ಕೊಟ್ಟಿಲ್ಲ. ಮತ್ತೆ ಯಾಕೆ ಈ ವಿನಾಕಾರಣ ನಿಮ್ಗೆ ಹಾಕ್ಬೇಡ್ರಿ ಅಂತ? ಅದು ಗೊತ್ತು, ನೀವು ಅವ್ರನ್ನೇ ವಿಚಾರಿಸ್ಬೇಕು ಸರ್. ಈಗ ನಾನು ಹೇಳ್ತೀನಿ ಕೇಳ್ರಿ, ನೀವು ಡೈಲಿ ಹಾಲು ತರ್ತಾ ಇದ್ರಿ, ಇವತ್ತಿಂದ ಹಾಲು ಹಾಕ್ಬೇಡ್ರಿ ಈ ಕಾರಣಕ್ಕೋಸ್ಕರ ನೀವು ಹಾಲು ಹಾಕಿಸ್ಕೊಳ್ಳಲ್ಲ ಅಂತ ಅದೇ ಅವರು ಏನು ಹೇಳ್ತಾ ಇದ್ದಾರೆ, ನಾವು ನಮಗೆ ಶೇರ್ ಕೊಟ್ಟಿರಲಿಲ್ಲ. ಶೇರ್ಗೆ ಅರ್ಜಿ ಕೊಟ್ಟು ನಿಮಗೆ ಕೆಲವು ಕಾರಣ ಶೇರ್ ಕೊಡೋಕ್ಕಲ್ಲ ಅಂತೇಳಿ ರೀಸನ್ ಕೊಟ್ಟರು. ಆಮೇಲೆ ನಮ್ಮದು ಅನುದಾನ ಫೇಕ್ ಆಗಿದೆ. ನಿಮಗೆ ಡೈರಿ ಸರ್ಕಾರದಿಂದ ಸಿಗೋಂಥ ಪ್ರೋತ್ಸಾಹ ಹಣ ಕಡಿಮೆ ಬರ್ತಾ ಇದೆ ನಮಗೆ. ಎಷ್ಟು ಬರ್ತಾ ಇದೆ? ನಾವು ತಿಂಗಳಿಗೆ 1000 ಲೀಟ್ರ್ ಹಾಲು ಹಾಕಿದ್ರೆ 800 ಲೀಟ್ರು ಈ ರೀತಿ ಫಿಲ್ ಆಗ್ತಾಯಿತ್ತು. ಅದು ಫಿಲ್ ಆಗ್ತಾಯಿತ್ತು. ಅದನ್ನ ಕೇಳೋ ಹೊತ್ತಿಗೆ ಮಾಹಿತಿ ನನಗೆ ಮೋಸ ಆಗಿದೆ, ಇದು ನಾವು ಪರಿಹಾರ ಕೊಡಿ ಅಂತ ಕೇಳೋ ಹೊತ್ತಿಗೆ ಕೆಲವರು ನಮಗೂ ಇದಕ್ಕೂ ಸಂಬಂಧ ಉತ್ತರ ಕೊಟ್ಟರು. ಬಟ್ ನಾನು ಅರ್ಜಿನೂ ಕೊಟ್ಟಿದ್ದೆ, ಡಾಕ್ಯುಮೆಂಟ್ ಇದೆ. ನಾನು ಕೊಟ್ಟು ಅವರಿಗೆ ಅರ್ಜಿ ಕೊಟ್ಟಿರೋದು ಇದೆ. ಅಂದರೆ ನೀವು 1000 ಲೀಟ್ರ್ ಹಾಲು ಹಾಕಿದ್ರೆ 800 ಲೀಟ್ರ್ ಅನುದಾನ ಬರ್ತಾ ಇತ್ತು. 200 ಲೀಟ್ರ್ ಬರ್ತಾ ಇರಲಿಲ್ಲ. ಅದು ನನಗೆ ನಾನು ಸ್ಟಾರ್ಟಿಂಗ್ ಆಗ್ತಾನೆ ಇದೇ ಸಮಸ್ಯೆ ಸರ್. ಅದನ್ನು ಕೇಳಿದ್ರೆ ಈಗ ಮೇಯಿಂದ ಕರೆಕ್ಟ್ ಫಿಲ್ ಆಗ್ತಾ ಇದೆ. ಈಗ ಮೇಯಿಂದ ಕರೆಕ್ಟ್ ನಾನು ಎಷ್ಟು ಲೀಟ್ರ್ ಹಾಲು ಹಾಕಿದ್ರೆ ಅಷ್ಟು ಲೀಟ್ರ್ ಕರೆಕ್ಟಾಗಿ ಫಿಲ್ ಆಗ್ತಾ ಇದೆ. ಮೊದಲು ಕಡಿಮೆ ಫಿಲ್ ಆಗ್ತಾ ಇತ್ತು, ಕಡಿಮೆ ಬರ್ತಾಯಿದೆ. ಅದನ್ನು ಕೇಳೋದಕ್ಕೆ ಮಹಿಳೆಯರ ಡೈರಿ ಅಲ್ವಾ ಸರ್ ಇದು, ದೌರ್ಜನ್ಯ ಮಾಡ್ತಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ರು ಸರ್. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಅಲ್ಲಿ ಕರೆದು ಬುದ್ಧಿ ಹೇಳಿದ್ರು ಅವರು. ಈಗ ಅವತ್ತು ನೀವು 6 ಗಂಟೆಗೆ ಹಾಲು ತಗೊಂಬಂದ್ರಿ? 6:30 ಎಷ್ಟು ಗಂಟೆಗೆ ಹಾಲು ಹಾಕೋದು ಸರ್? 11 ಗಂಟೆ 10:15 11 ಗಂಟೆ ಸರ್ ಹಾಲು ಹಾಕ್ಸಿರೋದು. ಅಲ್ಲಿಗೆ ನಾನು ನಮ್ಮ ಮಕ್ಕಳು, ನಮ್ಮ ಲೇಡೀಸ್ ಡೈರಿ ಸರ್, ಲೇಡೀಸ್ ಕರ್ಕೊಂಬಂದಿದ್ದು, ಮಕ್ಕಳು ಸಮೇತವಾಗಿ ಇಲ್ಲೇ ಇದ್ರು ಸರ್ 11 ಗಂಟೆವರೆಗೂ. AR ಅವ್ರಿಗೆ, DR ಅವ್ರಿಗೆ ಪ್ರತಿಯೊಬ್ಬರಿಗೂ ಸರಿ ಅವ್ರು ಕೇಳ್ತಾರೆ. ಇವಾಗ ಏನು ಕೇಳ್ತಾ ಇದ್ರಿ ನೀವು? ಅಂದರೆ ಈಗ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ, DR ಮಧ್ಯಸ್ಥಿಕೆಯಲ್ಲಿ ಹಾಲು ತಗೊತಾ ಇದ್ದಾರೆ. ಏನು ಸಮಸ್ಯೆ? ಮಾಮೂಲಿ ಹೆಂಗೆ ತಗೊಂತಿದ್ರು ಹಂಗೆ ಹಾಲು ತಗೊಂತಿದ್ದಾರೆ. ಒಂದಿನ ನಿಮಗೆ ಅವತ್ತು ಬೇಡ ಮತ್ತೇನೋ ನಿಮ್ಗೆ ಹೇಳಿಲ್ವಾ ಇನ್ನು ತರಬೇಡ್ರಿ? ಇಲ್ಲ, ಏನು ಹೇಳಿಲ್ಲ. ಇನ್ನು ಈ ಘಟನೆ ಸಂಬಂಧ ವರದಿ ಮಾಡಲು ಹೋಗಿದ್ದ ಪ್ರಜಾಶಕ್ತಿ ಟಿವಿಯ ವರದಿಗಾರರ ಮೇಲೆಯೇ ಸಂಘದ ನಿರ್ದೇಶಕಿಯರು ದೌರ್ಜನ್ಯವನ್ನ ನಡೆಸಿದ್ದಾರೆ. ಸಂಘದ ನಿರ್ದೇಶಕಿ ಸವಿತಾ ಅವರು ಪ್ರಜಾಶಕ್ತಿ ವರದಿಗಾರರ ಮೊಬೈಲ್ ಅನ್ನ ಕಿತ್ತುಕೊಂಡು ಬೆದರಿಕೆ ಹಾಕುವ ಕೆಲಸ ಮಾಡಿದ್ದು ಅವಾಚ್ಯ ಶಬ್ದಗಳಿಂದ ಕೂಡ ನಿಂದಿಸಿದ್ದಾರೆ. ಒಟ್ಟಿನಲ್ಲಿ ಅನ್ಯಾಯವನ್ನ ಪ್ರಶ್ನಿಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ರೈತರಿಂದ ಹಾಲು ಹಾಕಿಸಿಕೊಳ್ಳದೆ ದೌರ್ಜನ್ಯ ಎಸಗಿದ್ದು ಮಾತ್ರ ಸರಿಯಲ್ಲ. ಚೇತನ್ ಜಾನ್ಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.